ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ನೇತ್ರಾವತಿ ಫೈಲ್ಸ್ ಪ್ರಕರಣ ದಿನದಿನಕ್ಕೂ ಗಂಭೀರ ಸ್ವರೂಪ ಪಡ್ಕೊಳ್ತಾ ಇದೆ. ಇದೀಗ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋಕೆ ವಿದೇಶದಿಂದ ಹಣ ಹರಿದಿದೆ ಅಂತ ಸಂಸತ್ ಸದಸ್ಯರು ಆರೋಪ ಮಾಡಿದ್ದಾರೆ. ಅಪಪ್ರಚಾರ ಮಾಡೋಕೆ ಅಂತಲೇ ವಿದೇಶಗಳಿಂದ ಹಣ ಸಂದಾಯ ಆಗ್ತಾ ಇದೆ ತುಂಬಾ ಜನಕ್ಕೆ. ಹೀಗಾಗಿ ಇಡಿ ತನಿಖೆ ನಡೆಸಬೇಕು ಅಂತ ಬಿಜೆಪಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಕೆಲವರು ದೇಗುಲದ ಪಾವಿತ್ರ್ಯತೆಗೆ ಧಕ್ಕೆ ತರೋ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ವಿದೇಶದಿಂದ ಹಣ ಬಂದ ಬಗ್ಗೆ ದೂರುಗಳು ಬಂದಿವೆ. ಹೀಗಾಗಿ ಇಡಿ ಮೂಲಕ ತನಿಖೆ ನಡೆಸೋಕೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ. ನಾನು ವ್ಯಕ್ತಿಗತವಾಗಿ ಪತ್ರ ಬರೆದಿಲ್ಲ. ಕರ್ನಾಟಕ ಸರ್ಕಾರ ಎಸ್ಐಟಿ ಮೂಲಕ ತನಿಖೆಗೆ ಸೂಚಿಸಿದ್ದಕ್ಕೆ ಸ್ವಾಗತ ಇದೆ. ಆದರೆ ಅನಾಮಧೇಯ ವ್ಯಕ್ತಿಯಿಂದ ದಾರಿ ತಪ್ಪಿಸೋ ಕೆಲಸ ಆಗಿದೆ ಅಂತ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸತ್ ಸದಸ್ಯರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ಪತ್ರ ಬರೆದಿದ್ದಾರೆ. ಏನೋ ವಿದೇಶದಿಂದ ಹಣ ಬರ್ತಿದೆ ಅಂತ ಆರೋಪಿಸಿ ಬಜರಂಗ ದಳದ ಮುಖಂಡರೊಬ್ಬರು ಅವರು ಕೂಡ ಇಡಿಗೆ ಪತ್ರ ಬರೆದಿದ್ದಾರೆ. ಈ ಬಗ್ಗೆ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ಇನ್ನು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ತಮಿಳುನಾಡು ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಮೇಲೆ ಆರೋಪ ಮಾಡಿರೋ ಕುರಿತು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಕೇಸ್ ಹಿಂದೆ ಸಸಿಕಾಂತ್ ಸೆಂಥಿಲ್ ಕೈವಾಡ ಇದೆ ಅಂತ ನಾನು ಸುಮ್ಮನೆ ಆರೋಪ ಮಾಡಿಲ್ಲ. ಆರೋಪಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿ ಇದೆ. ಈ ಕೇಸ್ನಲ್ಲಿ ಸೆಂಥಿಲ್ ಬಾಲಾಜಿ ಕೈವಾಡ ಇದೆ. ಈ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೆ ಆಗ್ರಹ ಮಾಡಿದ್ದಾರೆ. ಇತ್ತ ರೆಡ್ಡಿ ಆರೋಪಕ್ಕೆ ಸಸಿಕಾಂತ್ ಸೆಂಥಿಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಹೇಳಿಕೆ ಕೇಳಿ ನಗು ಬರ್ತಾ ಇದೆ. ನನಗಿದ್ರ ಹಿಂದೆ ಏನಿದೆ ಅನ್ನೋದು ನಂಗೆ ಮ್ಯಾಟ್ರೇ ಗೊತ್ತಿಲ್ಲ. ನಾನು IASಗೆ ರಾಜೀನಾಮೆ ಕೊಟ್ಟು 6 ವರ್ಷ ಆಗಿದೆ. ಈಗ ನಾನು ಬೇರೆ ಪಾರ್ಟಿಯಲ್ಲಿದ್ದೀನಿ. ಬಳ್ಳಾರಿಯಲ್ಲಿ ಕರ್ತವ್ಯದಲ್ಲಿದ್ದಾಗ ಜನಾರ್ದನ ರೆಡ್ಡಿ ಬಂಧನ ಆಗಿತ್ತು. ಆಗ ಮಾತ್ರ ಅವ್ರ ಮುಖನ ನೋಡಿದ್ದು ಅಂತ ಹೇಳಿ ಕಾಲೆಳೆದಿದ್ದಾರೆ. ಏನೋ 3 ಮಸೂದೆಗಳಿಗೆ ಸಂಬಂಧಪಟ್ಟಂತೆ ಬುಧವಾರ ಸಂಸತ್ನಲ್ಲಿ ತೀವ್ರ ಗದ್ದಲ ಉಂಟಾಗಿದೆ. ಕೂಗಾಟ, ಕಿರುಚಾಟ, ಸಭಾತ್ಯಾಗ ಎಲ್ಲ ನಡೆದು ಹೋಗಿದೆ. ಗೃಹ ಮಂತ್ರಿ ಅಮಿತ್ ಶಾ ಲೋಕಸಭೆಯಲ್ಲಿ 3 ಮಸೂದೆಗಳನ್ನು ಮಂಡಿಸಿದ್ರು. ಆದರೆ ಒಂದು ಮಸೂದೆ ಅಂದ್ರೆ ಗಂಭೀರವಾದ ಅಪರಾಧ ಹೊತ್ತ ನಾಯಕರನ್ನ ಹುದ್ದೆಯಿಂದ ಕೆಳಗಿಳಿಸೋ ಸಂವಿಧಾನದ 130ನೇ ತಿದ್ದುಪಡಿ ಬಿಲ್ 2025 ಇದರ ಮಂಡನೆ ವೇಳೆ ತೀವ್ರ ಗಲಾಟೆ ಗದ್ದಲ ಉಂಟಾಗಿದೆ. ಈ ಬಿಲ್ ಪ್ರಕಾರ ಕನಿಷ್ಠ 5 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಜೈಲು ಶಿಕ್ಷೆ ವಿಧಿಸಬಹುದಾದ ಕೇಸ್ಗಳಲ್ಲಿ 30 ದಿನಗಳ ಕಾಲ ಜೈಲಲ್ಲಿದ್ರೆ ಆಟೋಮ್ಯಾಟಿಕಲಿ ಅವರ ಸ್ಥಾನ ಹೊರಟೋಗ್ಬಿಡುತ್ತೆ. ಅದು PM ಆಗಿದ್ರೆ PM, CM ಆಗಿದ್ರೆ CM, ಕೇಂದ್ರ ಮಂತ್ರಿ ಆಗಿದ್ರೆ ಕೇಂದ್ರ ಮಂತ್ರಿ, ರಾಜ್ಯ ಮಂತ್ರಿ ಆಗಿದ್ರೆ ರಾಜ್ಯ ಮಂತ್ರಿ ಸ್ಥಾನ ಆಟೋಮ್ಯಾಟಿಕಲಿ ಹೋಗುತ್ತೆ ಅವ್ರು ರಾಜೀನಾಮೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿ ನಾವು ಈ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸ್ನೇಹಿತರೆ. ಮಿಸ್ ಮಾಡದೆ ಚೆಕ್ ಮಾಡಿ, ಇವತ್ತೇ ಪಬ್ಲಿಷ್ ಆಗಿದೆ. ಈ ಮಸೂದೆಗೆ ವಿಪಕ್ಷಗಳು ತೀವ್ರ ಆಕ್ರೋಶ ಹೊರಹಾಕಿವೆ. ಈ ಬಿಲ್ ಮಂಡನೆ ವೇಳೆ ವಿಪಕ್ಷ ನಾಯಕರು ಬಿಲ್ ಪ್ರತಿಯನ್ನ ಹರಿದು ಅಮಿತ್ ಶಾ ಮೇಲೆ ಬಿಸಾಕಿದ್ದಾರೆ. AIMIM ಸಂಸದ ಅಸದುದ್ದೀನ್ ಓವೈಸಿ, ಕಾಂಗ್ರೆಸ್ನ ಮನೀಶ್ ತಿವಾರಿ, KC ವೇಣುಗೋಪಾಲ್ ಸೇರಿದ ಹಾಗೆ ಅನೇಕರು ಮಸೂದೆ ವಿರುದ್ಧ ಕೆಂಡ ಕಾರಿದ್ದಾರೆ. ಉದ್ದೇಶಿತ ವಿಧೇಯಕ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅಂತ ಹೇಳಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಬಿಜೆಪಿಯೇತರ ಸರ್ಕಾರವಿರೋ ರಾಜ್ಯ ಸರ್ಕಾರಗಳನ್ನು ಅಸ್ಥಿರಗೊಳಿಸೋಕೆ ಇದನ್ನು ಯೂಸ್ ಮಾಡುತ್ತೆ ಅಂತ ಹೇಳಿ ಟೀಕಿಸಿದ್ದಾರೆ. ಆದರೆ ಅಮಿತ್ ಶಾ ಏನು ಹೇಳಿದ್ದಾರೆ ಅಂದರೆ, ನಾವು ಗಂಭೀರ ಆರೋಪ ಎದುರಿಸುತ್ತಿರುವಾಗಲೂ ಸಾಂವಿಧಾನಿಕ ಹುದ್ದೆಗಳಲ್ಲಿ ಮುಂದುವರಿಯುವಷ್ಟು ನಾಚಿಕೆ ಬಿಟ್ಟವರಾಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಮಸೂದೆ ಜೊತೆಗೆ ದ ಗವರ್ಮೆಂಟ್ ಆಫ್ ಯೂನಿಯನ್ ಟೆರಿಟರೀಸ್ ಅಮೆಂಡ್ಮೆಂಟ್ ಬಿಲ್ 2025 ಮತ್ತು ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಅಮೆಂಡ್ಮೆಂಟ್ ಬಿಲ್ 2025 ಅನ್ನು ಕೂಡ ಅಮಿತ್ ಶಾ ಮಂಡಿಸಿದ್ದಾರೆ. ಈ 3 ಮಸೂದೆಗಳನ್ನು ಜಂಟಿ ಸಂಸದೀಯ ಸಮಿತಿಗೆ ಕಳಿಸೋದಾಗಿ ಹೇಳಿದ್ದಾರೆ. ಅಲ್ಲಿ ಪ್ರತಿಪಕ್ಷಗಳು ಸೇರಿದಂತೆ 2 ಸದನಗಳ ಸದಸ್ಯರು ತಮ್ಮ ಸಲಹೆಗಳನ್ನು ಕೊಡೋಕೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಏನೋ ಗದ್ದಲ ಉಂಟು ಮಾಡಿರೋ ಈ ಹೊಸ ಮಸೂದೆ ಬಗ್ಗೆ ಸಂಸದ ಶಶಿ ತರೂರ್ ರಿಯಾಕ್ಟ್ ಮಾಡಿದ್ದಾರೆ. ಈ ಮಸೂದೆ ಬಗ್ಗೆ ನಾನು ಪರಿಶೀಲನೆ ಮಾಡಿಲ್ಲ. ಮೇಲ್ನೋಟಕ್ಕೆ ಸಮಸ್ಯೆ ಕಂಡುಹಿಡಿಯೋದು ಕಷ್ಟ. ಆದರೆ ಚುನಾಯಿತ ಪ್ರತಿನಿಧಿಗಳು ತಪ್ಪು ಮಾಡಿದ್ರೆ ಅವರು ಮಂತ್ರಿಯಾಗಿ ಉಳಿಬಾರದು. ಈ ಮಸೂದೆ ಹಿಂದೆ ಬೇರೇನು ಉದ್ದೇಶ ಇದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇದನ್ನು ನಾನು ಇನ್ನೂ ಕೂಡ ವಿವರವಾಗಿ ಓದಿಲ್ಲ, ನೋಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಆನ್ಲೈನ್ ಗೇಮ್ಗೆ ಕಡಿವಾಣ ಹಾಕೋ ನಿಟ್ಟಿನಲ್ಲೂ ಕೂಡ ದೊಡ್ಡ ಹೆಜ್ಜೆ ಇಡಲಾಗಿದೆ. ಆನ್ಲೈನ್ ಗೇಮಿಂಗ್ ಬಿಲ್ ಅನ್ನ ಲೋಕಸಭೆಯಲ್ಲಿ ಪಾಸ್ ಮಾಡಲಾಗಿದೆ. ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಬಿಲ್ 2025 ಅನ್ನ ಮಂಡಿಸಿದ್ರು. ನಂತರ ಬಿಲ್ ಲೋಕಸಭೆಯಲ್ಲಿ ಅಂಗೀಕಾರ ಆಗಿದೆ. ಈ ಬಿಲ್ ಪ್ರಕಾರ
ಪ್ರಕಾರ ಆನ್ಲೈನ್ನಿಂದ ಹಣ ಗಳಿಸುವ ಆಟಗಳಿಗೆ ಬ್ರೇಕ್ ಬೀಳುತ್ತೆ. ಅಲ್ಲದೆ ಆಟ ಆಡಿದ್ರೆ ದಂಡದ ಜೊತೆಗೆ ಜೈಲು ಶಿಕ್ಷೆ ಕೂಡ ಆಗುತ್ತೆ. ಈ ಆಟಗಳನ್ನ ಪ್ರಚಾರ ಮಾಡುವ ಇನ್ಫ್ಲೂಯೆನ್ಸರ್ಸ್ ಮತ್ತು ಸೆಲೆಬ್ರಿಟಿಗಳಿಗೂ ಕೂಡ ಜೈಲು ಶಿಕ್ಷೆ ವಿಧಿಸುವ ಎಚ್ಚರಿಕೆಯನ್ನು ಕೊಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೀವಿ, ಅದನ್ನು ಮಿಸ್ ಮಾಡದೆ ಚೆಕ್ ಮಾಡಿ ಸ್ನೇಹಿತರೆ. ಏನೋ ದಿಲ್ಲಿಯಲ್ಲಿ ಹಾಡ ಹಗಲೇ ಆಘಾತಕಾರಿ ಘಟನೆಯಾಗಿದೆ. ದಿಲ್ಲಿ ಮುಖ್ಯಮಂತ್ರಿಗೆ ರಕ್ಷಣೆ ಇಲ್ವಾ? ಮುಖ್ಯಮಂತ್ರಿಗೆ ಹೊಡೆದಿದ್ದಾನೆ ಒಬ್ಬ ವ್ಯಕ್ತಿ. ರೇಖಾ ಗುಪ್ತಾ ಪ್ರತಿ ವಾರ ತಮ್ಮ ಅಧಿಕೃತ ನಿವಾಸದ ಹೊರಗಡೆ ಜನ ಸುನಾಯಿ ಅನ್ನೋ ವೀಕ್ಲಿ ಪಬ್ಲಿಕ್ ಹಿಯರಿಂಗ್ ಇಟ್ಕೊಳ್ತಾರೆ. ಜನತಾ ದರ್ಶನ ಅಂತ ಇಲ್ಲಿ ಮಾಡ್ತಿದ್ದಲ್ಲ ಕರ್ನಾಟಕದಲ್ಲಿ, ಹಾಗೆ ಆಗ ದಿಲ್ಲಿ ಜನರು ಅಲ್ಲಿಗೆ ಬಂದು ಸಮಸ್ಯೆಗಳನ್ನ ಹೇಳ್ಕೊಳ್ಳೋ ರೀತಿ ಒಂದು ಸಿಸ್ಟಮ್. ಇದೆಲ್ಲ ಬಹಳ ಹೆಲ್ಪ್ ಆಗಲ್ಲ ಜನಕ್ಕೆ. ಎಷ್ಟು ಜನಕ್ಕಂತ ಸಮಸ್ಯೆ ಪರಿಹಾರ ಕೊಡ್ತಾರೆ. ಒಂಥರ ಪಬ್ಲಿಸಿಟಿ ಸ್ಟಂಟ್ ಅದು. ಅಲ್ಲಿ ಮಾಡಿದ್ರು ಅಷ್ಟೇ, ಇಲ್ಲಿ ಮಾಡಿದ್ರು ಅಷ್ಟೇ. ಒಳ ಕುತ್ಕೊಂಡು ನೀಟಾಗಿ ಕೆಲಸ ಮಾಡಿದ್ರೆ ಜಾಸ್ತಿ ಕೆಲಸ ಆಗುತ್ತೆ ಇವರು. ಬಟ್ ಇವರು ಆತರ ಮಾಡ್ತಾ ಇದ್ರು. ಆಗ ಆಟೋ ಹತ್ತಿ ಸಿಎಂ ನಿವಾಸಕ್ಕೆ ಬಂದ ದಾಳಿಕೋರ ಸಾಮಾನ್ಯ ವ್ಯಕ್ತಿಯಂತೆ ಮೀಟಿಂಗ್ ನಲ್ಲಿ ಪಾಲ್ಗೊಂಡ. ತನ್ನ ಸಂಬಂಧಿಕರೊಬ್ಬರು ಜೈಲಿನಲ್ಲಿದ್ದಾರೆ, ಅವ್ರನ್ನ ಬಿಡಿಸ್ಕೊಡಿ ಅಂತ ಕೇಳ್ದ. ರೇಖಾ ಗುಪ್ತಾ ಏನ್ ಸಮಸ್ಯೆ ಅಂತ ಕೇಳೋಕೆ ಆತನ ಬಳಿ ಹೋದಾಗ ದಾಳಿಕೋರ ಕಪಾಲಕ್ಕೆ ಬಾರಿಸಿ ಹೊಡೆದು ಅವರನ್ನ ಕೈಯಿಂದ ದೂಡಿದಾನೆ. ಇದಾದ ಕೂಡಲೇ ರೇಖಾರ ಕೂದಲು ಹಿಡಿದು ಎಳೆದಿದ್ದಾನೆ. ತಕ್ಷಣ ಭದ್ರತಾ ಸಿಬ್ಬಂದಿ ಓಡ್ ಬಂದು ಮೊದಲು ಕೂದಲಿಗೆ ಕೈ ಹಾಕಿರೋದನ್ನ ಬಿಡಿಸೋಕೆ ದಾಳಿಕೋರನ ಕೆನ್ನೆಗೆ ಬಲವಾಗಿ ಹೊಡೆದಿದ್ದಾರೆ. ನಂತರ ಆತನನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗಿದ್ದಾರೆ. ಸಿಎಂ ರೇಖಾ ಗುಪ್ತಾರನ್ನ ಮೆಡಿಕಲ್ ಚೆಕಪ್ಗೆ ಕರ್ಕೊಂಡು ಹೋಗಲಾಗಿದೆ. ಈ ಕುರಿತು ದಾಳಿಕೋರನ ತಾಯಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮಗ ಮಾನಸಿಕವಾಗಿ ಸಮಸ್ಯೆಯನ್ನು ಹೊಂದಿದ್ದಾನೆ, ದೊಡ್ಡ ಪ್ರಾಣಿ ಪ್ರೇಮಿ. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಸಂಬಂಧ ಕೊಟ್ಟಿರುವ ಆದೇಶದಿಂದ ಅಪ್ಸೆಟ್ ಆಗಿದ್ದ. ಅದಕ್ಕೆ ದಿಲ್ಲಿಗೆ ಬಂದಿದ್ದ. ಮನೆಯಲ್ಲೂ ಕೂಡ ಎಲ್ರಿಗೂ ಹೊಡಿತಾ ಇದ್ದ, ನಂಗೂ ಕೂಡ ಹೊಡೆಯಕ್ ಬಂದಿದ್ದ ಅಂತ ಅವ್ರ ತಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ವಿಚಾರ ಏನು ಅಂದ್ರೆ ಸಿಸಿಟಿವಿ ಕ್ಯಾಮೆರಾ ಚೆಕ್ ಮಾಡಿದಾಗ ಇಂಟ್ರೆಸ್ಟಿಂಗ್ ವಿಚಾರಗಳು ಬಂದಿದ್ದಾವೆ. ರೇಖಾ ಗುಪ್ತಾರ ಮನೆ ಹೊರಗಿನ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇದರಲ್ಲಿ ದಾಳಿಕೋರ ಘಟನೆಗೂ 24 ಗಂಟೆಗಳ ಮುಂಚೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದ ಅಲ್ಲಿ ಅಂತ. ಅಂದ್ರೆ ಸಡನ್ ಆಗಿ ಸಿಟ್ಟು ಬಂತು, ಮಾನಸಿಕವಾಗಿ ಸಮಸ್ಯೆ ಆಯಿತು, ಹೊಡೆದ ಅಂತಲ್ಲ, ಪ್ಲಾನ್ ಮಾಡ್ಕೊಂಡೇ ಬಂದಿದ್ದ ಅಂತ. ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಆಗಿದೆ. 24 hours ಬಿಫೋರ್ ಆತ ಅಲ್ಲಿಗೆ ಬಂದು ಹೋಗಿದ್ದು, ಸರ್ವೆ ಮಾಡಿರೋದು, ವಿಡಿಯೋ ರೆಕಾರ್ಡ್ ಮಾಡೋದು ಕೂಡ ಕಂಡು ಬಂದಿದೆ. ಎಸ್ಸಿ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತಗೊಳ್ಳಲಾಗಿದೆ. ಪರಿಶಿಷ್ಟ ಜಾತಿಗಳ ಎಸ್ಸಿ ಬಲಗೈ ಹಾಗೂ ಎಡಗೈ ಸಮುದಾಯಗಳಿಗೆ ಸಮಾನವಾಗಿ 6% ಮೀಸಲಾತಿಯನ್ನು ಕೊಡೋಕೆ ತೀರ್ಮಾನ ಮಾಡಲಾಗಿದೆ. ಈ ಕುರಿತು ತೆಗೆದುಕೊಂಡಿರುವಂತಹ ನಿರ್ಣಯವನ್ನ ಸಿಎಂ ಸದನದಲ್ಲಿ ಘೋಷಿಸಿದ್ದಾರೆ. ಈ ಕುರಿತು ಮಾತನಾಡಿರುವ ಸಿಎಂ, ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ಮಹತ್ವದ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಎಡಗೈ ಸಮುದಾಯಕ್ಕೆ 6%, ಬಲಗೈ ಸಮುದಾಯಕ್ಕೆ 6% ಹಾಗೂ ಸ್ಪೃಶ್ಯ ಸಮುದಾಯಕ್ಕೆ 5% ಮೀಸಲಾತಿಯನ್ನು ಕಲ್ಪಿಸೋಕೆ ತೀರ್ಮಾನ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯ ಶಿಫಾರಸುಗಳಲ್ಲಿ ಕೆಲ ಮಾರ್ಪಾಡುಗಳೊಂದಿಗೆ ಒಳ ಮೀಸಲಾತಿ ಕಲ್ಪಿಸಲಾಗಿದೆ. ಎ, ಬಿ, ಸಿ ಅಂತ ವರ್ಗೀಕರಣ ಮಾಡಿ ಮೀಸಲಾತಿ ಹಂಚಲಾಗಿದ್ದು, ಒಳ ಮೀಸಲಾತಿ ಹೋರಾಟದ ಮೊಕದ್ದಮೆ ಹಿಂಪಡೆಯೋಕ್ಕೂ ಕೂಡ ತೀರ್ಮಾನಿಸಲಾಗಿದೆ. ಈ ಮೂಲಕ ದಶಕಗಳ ಹೋರಾಟಕ್ಕೆ ನಮ್ಮ ಸರ್ಕಾರ ನ್ಯಾಯ ಒದಗಿಸಿದೆ ಅಂತ ಹೇಳಿದ್ದಾರೆ. ಈ ವೇಳೆ ಏನಾದರೂ ಬದಲಾವಣೆ ಮಾಡಬೇಕಾದ್ರೆ ಮುಂದಿನ ಹಂತದಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅಂತಲೂ ಹೇಳಿದ್ದಾರೆ. ಈ ಒಳ ಮೀಸಲಾತಿ ಜಾರಿ ಕುರಿತು ಕೆಲ ಪರಿಶಿಷ್ಟ ಸಮುದಾಯದ ಮುಖಂಡರು ಅಸಮಾಧಾನ ಹೊರಹಾಕಿದ್ದಾರೆ. ಅಲೆಮಾರಿಗಳು ಸೇರಿದಂತೆ ಇತರ ಜಾತಿಗಳಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಜೊತೆಗೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ತರಬಾರದು ಅಂತ ಆಗ್ರಹಿಸಿ ಬಂಜಾರ, ಕೊರಚ, ಕೊರಮ ಮತ್ತು ಬೋವಿ ಸಮುದಾಯಗಳನ್ನು ಒಳಗೊಂಡ ಸಮಿತಿ ವಿಜಯನಗರ ಜಿಲ್ಲೆಯಲ್ಲಿ ತಲೆಬೋಳಿಸಿಕೊಂಡು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ, ಈ ಕೂಡಲೇ ಸಿಎಂ ಈ ಮೀಸಲಾತಿ ವರದಿ ವಾಪಸ್ ಪಡಿಬೇಕು ಅಂತ ಆಗ್ರಹ ಮಾಡಲಾಗಿದೆ. ಈ ಬಿಬಿಎಂಪಿಗೆ ಏನ್ ಮಾಡೋ ಕೆಲಸ ಇಲ್ವೋ ಏನಂತ ಗೊತ್ತಾಗ್ತಿಲ್ಲ. ಬೀದಿ ನಾಯಿಗಳಿಗೆ ಬಾಡೂಟ ಹಾಕೋದಾಗಿ ಹೇಳಿ ಸಾರ್ವಜನಿಕರ ಕೆಂಗಣ್ಣಿ ಗುರಿಯಾಗಿ ಟೀಕೆ ಗುರಿಯಾಗಿದ್ದ ಬೆಂಗಳೂರಿನ ಬಿಬಿಎಂಪಿ ಈಗ ಬೀದಿ ನಾಯಿಗಳಿಗೆ ಟ್ರೈನಿಂಗ್ ಕೊಡಕ್ ಮುಂದಾಗಿದ್ದಾರಂತೆ. ಡಾಗ್ ಟ್ರೈನಿಂಗ್ ಅಂತ ಮತ್ತೊಂದು ದುಸ್ಸಾಹಸ. ಬೆಂಗಳೂರಿನ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಟ್ರೈನರ್ಗಳನ್ನು ನಿಯೋಜನೆ ಮಾಡೋಕೆ ತೀರ್ಮಾನಿಸಿದೆ. ನಿಮಗೆ ಯಾರು ಸ್ವಾಮಿ ಈ ಥರ ಐಡಿಯಾಗಳನ್ನು ಕೊಡೋರು? ಮಾಡೋದೊಂದು ಬಿಟ್ಟು ಬೇರೆದೆಲ್ಲ ಮಾಡ್ತಿರಲ್ಲ. ಪೊಲೀಸ್ ನಾಯಿಗಳಿಗೆ ತರಬೇತಿ ಕೊಡ್ತಾ ಇದ್ದ ಟ್ರೈನರ್ಗಳ ಮೂಲಕ ಬೀದಿ ನಾಯಿಗಳ ನಿಯಂತ್ರಣ ಮಾಡೋಕೆ ಟ್ರೈನಿಂಗ್ ಕೊಡೋಕೆ ಪ್ಲಾನ್ ಹಾಕೊಂಡಿದ್ದಾರಂತೆ. ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಟ್ರೈನರ್ಗೆ ದಿನಕ್ಕೆ 233 ರೂಪಾಯಿ ಪೇಮೆಂಟ್ ಕೂಡ ಕೊಡ್ತಾರಂತೆ. ಬಿಬಿಎಂಪಿಯ ಈ ನಡೆಗೂ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ. ಇದೇ ಮಾಡಿ ಜೀವನ ಕಳೀರಿ, ನೀವು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ನಿಮಗೆ ಅಂತೇಳಿ ಜನ ಕ್ಲಾಸ್ ತಗೊಳ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ ಡೆಲ್ಲಿಯಲ್ಲಿ, ಅದೇ ರೀತಿ ಆ್ಯಕ್ಷನ್ ಇಲ್ಲಿ ಯಾಕೆ ತಗೋಬಾರ್ದು? ನಾಯಿಗಳನ್ನು ನಿಯಂತ್ರಣ ಮಾಡೋಕ್ಕೆ ಇದೇನಿದು? ಒಂದ್ಸರಿ ಊಟ ಕೊಡ್ತೀವಿ, ಎಗ್ ರೈಸ್ ಕೊಡ್ತೀವಿ, ಇಲ್ಲ ನಾಯಿ ಊಟನೇ ಸ್ಪೆಷಲಾಗಿ ಕೊಡ್ತೀವಿ, ಈಗ ನೋಡಿದ್ರೆ ಟ್ರೈನಿಂಗ್ ಕೊಡ್ತೀವಿ. ಏನು ಟ್ರೈನಿಂಗ್ ಕೊಡ್ತೀರಿ ಸ್ವಾಮಿ? ಅದಕ್ಕೆ ಅದೇನು ಗ್ಯಾರಂಟಿ ಆಮೇಲೆ ನಿಮ್ಮ ಟ್ರೈನಿಂಗ್ ಪ್ರಕಾರ ನಡ್ಕೊಳ್ತಾವೆ ಅಂಥೇಳಿ? ಪ್ರಮಾಣ ಪತ್ರ ಕೊಡ್ತೀರಾ, ಸರ್ಟಿಫಿಕೇಟ್ ಹಾಕ್ತೀರಾ, ID ಕಾರ್ಡ್ ಹಾಕ್ತೀರಾ ಟ್ರೈನಿಂಗ್ ಆಗಿದೆ ಅಂಥೇಳಿ? ಅದು ನಂಗೆ ಫಾಲೋ ಮಾಡ್ತಾವೆ ಅವು ಟ್ರೈನಿಂಗ್ ಆದಮೇಲೆ ಕರೆಕ್ಟಾಗಿ? ನೀವು ಟ್ರೈನಿಂಗ್ ಕೊಟ್ಟು ಅದು ಫಾಲೋ ಮಾಡಿಲ್ಲ ಅಂದರೆ ನಿಮ್ಮ ಟ್ರೈನಿಂಗನ್ನು ಏನು ಮಾಡ್ತೀರಿ? ತಗೊಂಡು ಕೋರ್ಟ್ ಕಟಕಟಲ್ಲಿ ನಿಲ್ಲಿಸ್ತೀರಾ, ಜೈಲಿಗೆ ಹಾಕ್ತೀರಾ. ಆಮೇಲೆ ಯಾರು ಐಡಿಯಾ ಕೊಡ್ತಾರೆ ಇವರಿಗೆ? ತಲೆಯಲ್ಲಿ ಏನಿದೆಯೋ ಇವರಿಗೆ? ಬಹಳ ಆಶ್ಚರ್ಯ ಆಗ್ತಾ ಇದೆ. ಅಲ್ಲೇನು 1-2 ನಾಯಿ ಇದಾವ ಬೆಂಗಳೂರಲ್ಲಿ ಟ್ರೈನಿಂಗ್ ಕೊಡೋಕ್ಕೆ?
ಏನು ಹುಡುಗಾಟ ಆಡ್ತಿದ್ದಾರೆ, ಏನು ಜೋಕ ಇದು, ನಗೆ ಪಾಟ್ಲಿಗೆ ಈಡಾಗೋ ಕೆಲಸಗಳನ್ನೇ ಮಾಡ್ತಿದ್ದಾರೆ ಇವರು. ಬೆಂಗಳೂರಲ್ಲಿ ಜನ ಒಂದು ಮಳೆ ಬಂದರೆ ಎಷ್ಟು ಒದ್ದಾಡ್ತಾರೆ, ಜನ ಪಡ್ತಿರೋ ಸಮಸ್ಯೆಗಳೇ ಎಷ್ಟೊಂದಿದ್ದಾವೆ. ಅದರ ನಡುವೆ ನಾಯಿಗಳ ಮೇಲೆ ಭಾಳ ಇಂಟ್ರೆಸ್ಟ್ ಇವರಿಗೆ. ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆನೋ ಅಥವಾ ಬೃಹತ್ ಬೆಂಗಳೂರು ನಾಯಿ ಮಂಡಳಿನೋ ಏನಿದು, ಬಹಳ ವಿಚಿತ್ರ ಇವ್ರದ್ದು. GST ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ರಚಿಸಲಾಗಿದ್ದ GOM ಗ್ರೂಪ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ನಡೆದಿದೆ. ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ನಲ್ಲಿ GST ಹೇರಿಕೆ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಈ ವೇಳೆ ಜನ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟುವಾಗ GST ಪೇ ಮಾಡಬೇಕಾಗಿಲ್ಲ ಅನ್ನೋ ತೀರ್ಮಾನಕ್ಕೆ ನಾವು ಬರ್ತಾ ಇದ್ದೀವಿ ಅಂತ ಇದರ ಚೇರ್ಮನ್, ಈ ಗ್ರೂಪ್ ಆಫ್ ಮಿನಿಸ್ಟರ್ನ ಚೇರ್ಮನ್ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಹೇಳಿದ್ದಾರೆ. ನೆಕ್ಸ್ಟ್ ಇದನ್ನ GST ಕೌನ್ಸಿಲ್ ಮುಂದೆ ಪ್ರಪೋಸಲ್ ಇಡಲಾಗುತ್ತೆ, ಅಲ್ಲಿ ಫೈನಲ್ ಡಿಸಿಷನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸದ್ಯ ಇನ್ಶೂರೆನ್ಸ್ ಮೇಲೆ 18% GST ಇದೆ. ಅದು ರಿಮೂವ್ ಆದರೆ ತುಂಬಾ ಹೆಲ್ಪ್ ಆಗುತ್ತೆ ತುಂಬಾ ಜನಕ್ಕೆ. ಇನ್ಶೂರೆನ್ಸ್ ಇನ್ನಷ್ಟು ಅಗ್ಗ ಆಗುತ್ತೆ, ತುಂಬಾ ಜನ ತಗೊಳ್ಳೋಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಭಾರತದಲ್ಲಿ ಇನ್ಶೂರೆನ್ಸ್ ಕ್ಷೇತ್ರದ ಬೆಳವಣಿಗೆಗೂ ಸಹಾಯ ಆಗುತ್ತೆ. ಏನೋ ಕರ್ನಾಟಕದಲ್ಲಿ ಮಳೆ ಮುಂದುವರೆದಿದೆ. ಕಳೆದ 24 ಗಂಟೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಹಲಗೇರಿ ಅನ್ನೋ ಕಡೆ ಅತಿ ಹೆಚ್ಚು 112 ಮಿಲಿಮೀಟರ್ ಮಳೆಯಾಗಿದೆ. ಹಾಗೆ ಬೆಳಗಾವಿ, ದಾವಣಗೆರೆ, ಬೀದರ್, ಯಾದಗಿರಿ, ರಾಯಚೂರು, ಶಿವಮೊಗ್ಗ, ಹಾಸನ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗ್ತಿದೆ. ಹಾಸನದ ಹಲವು ಕಡೆ ಭೂಕುಸಿತ ಉಂಟಾಗಿ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗಿದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಯಾದಗಿರಿ, ಬೀದರ್ ಜಿಲ್ಲೆಗಳಲ್ಲಿ ಕಟಾವಿಗೆ ಬಂದಿದ್ದ ರೈತರ ಬೆಳೆಗಳೆಲ್ಲ ನಾಶ ಆಗಿವೆ. ಇನ್ನು ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಭಾರಿ ಮಳೆ ಸುರಿತಾ ಇದೆ. ಮಹಾರಾಷ್ಟ್ರದ ಕೊಯ್ನಾ ಡ್ಯಾಂನಿಂದ 53,000 ಕ್ಯೂಸೆಕ್ ಮತ್ತು ರಾಧಾನಗರಿ ಡ್ಯಾಂನಿಂದ 11,000 ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡಲಾಗಿದೆ. ಹೀಗಾಗಿ ಚಿಕ್ಕೋಡಿ ವ್ಯಾಪ್ತಿಯ 10ಕ್ಕೂ ಅಧಿಕ ಸೇತುವೆಗಳು ಮತ್ತೆ ಮುಳುಗಡೆಯಾಗಿವೆ. ಇನ್ನು ಮುಂದಿನ 24 ಗಂಟೆ ಕರ್ನಾಟಕದ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುತ್ತೆ. ಬೆಂಗಳೂರು ಸೇರಿದಂತೆ ಉಳಿದ ಜಿಲ್ಲೆಗಳಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಸ್ವಲ್ಪ ಮಳೆಯಾಗಬಹುದು ಇಲ್ಲೂ ಕೂಡ. ಏನೋ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ಹತ್ಯೆಯಾಗಿದೆ. ಸ್ಕೂಲಿಗೆ ಹೋಗೋ ಹುಡುಗರು, 9ನೇ ಕ್ಲಾಸ್ ಹೋಗೋ ಹುಡುಗ 10ನೇ ಕ್ಲಾಸ್ ಹುಡುಗನಿಗೆ ಮಾರಕಾಸ್ತ್ರ ಬಳಸಿ ಕೊಂದೇ ಬಿಟ್ಟಿದ್ದಾನೆ. ಇದು ಧಾರ್ಮಿಕ ಸಂಘರ್ಷಕ್ಕೂ ಕಾರಣ ಆಗಿದೆ. ಯಾಕಂದ್ರೆ ದಾಳಿ ಮಾಡಿದ ಹುಡುಗ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದು, ದಾಳಿಗೊಳಗಾದ ಹುಡುಗ ಸಿಂಧಿ ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿ ಸಿಂಧಿ ಸಮುದಾಯದವರೆಲ್ಲ ಅಲ್ಲಿ ಸೇರ್ಕೊಂಡು ದೊಡ್ಡ ಪ್ರತಿಭಟನೆ ಮಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನವರು ಕೂಡ ಬಂದು ಸೇರ್ಕೊಂಡು ಆ ಪ್ರತಿಭಟನೆಗೆ ಸೇರ್ಕೊಂಡು ದೊಡ್ಡ ವಿಧ್ವಂಸ ಆಗಿದೆ ಸ್ಕೂಲ್ ಆವರಣದಲ್ಲಿ. ಶಾಲಾ ಸಿಬ್ಬಂದಿ ಕೂಡ ಇದರಲ್ಲಿ ಗಾಯಗೊಂಡಿದ್ದಾರೆ. ಪೊಲೀಸರು ಬಂದಾಗ ಪೊಲೀಸರೊಂದಿಗೂ ಕೂಡ ಪ್ರತಿಭಟನಾಕಾರರು ಘರ್ಷಣೆ ನಡೆಸಿದ್ದಾರೆ. ಸದ್ಯ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಶಾಲೆಯಲ್ಲಿ ಹೆಚ್ಚಿನ ಪೊಲೀಸ್ ಫೋರ್ಸ್ ನಿಯೋಜನೆ ಮಾಡಲಾಗಿದೆ. ಅತ್ತ ದಾಳಿಕೋರ ಹುಡುಗನನ್ನ ಪೊಲೀಸರು ಕಸ್ಟಡಿಗೆ ತಗೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ PM ನರೇಂದ್ರ ಮೋದಿ ಅವರನ್ನ ಮೀಟ್ ಆಗಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಶುಭಾಂಶು ಶುಕ್ಲಾ ತಮ್ಮ ಯಶಸ್ವಿ ಆಕ್ಸಿಯಂ 4 ಮಿಷನ್ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಮೀಟಿಂಗ್ ವೇಳೆ ಶುಕ್ಲಾ 2 ವಿಶೇಷವಾದ ವಸ್ತುಗಳನ್ನ PM ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಒಂದು ಆಕ್ಸಿಯಂ 4 ಮಿಷನ್ ನ ಬ್ಯಾಡ್ಜ್, ಮತ್ತೊಂದು ಶುಭಾಂಶು ಶುಕ್ಲಾ ಸ್ಪೇಸ್ಗೆ ಹೋಗುವಾಗ ತಮ್ಮೊಂದಿಗೆ ತಗೊಂಡು ಹೋಗಿದ್ದ ರಾಷ್ಟ್ರ ಧ್ವಜ, ಅದನ್ನ PM ನರೇಂದ್ರ ಮೋದಿ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಸ್ಪೇಸ್ ನಿಂದ ತಾವು ತೆಗೆದಿರೋ ಭೂಮಿಯ ಫೋಟೋಗಳನ್ನ ಮೋದಿಗೆ ತೋರಿಸಿದ್ದಾರೆ. ಏನೋ ಭಾರತೀಯ ಷೇರುಪೇಟೆ ಗ್ರೀನ್ ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 213 ಪಾಯಿಂಟ್ಸ್ ರೈಸ್ ಆಗಿ 81,857ಕ್ಕೆ ತಲುಪಿದೆ. ನಿಫ್ಟಿ 69 ಪಾಯಿಂಟ್ಸ್ ರೈಸ್ ಆಗಿ 25,050ಕ್ಕೆ ರೀಚ್ ಆಗಿದೆ. ಅಗೇನ್ ದೇಸಿ ಹೂಡಿಕೆದಾರರು ಮಾರ್ಕೆಟ್ ಅನ್ನ ಹಿಡಿದು ಮೇಲೆ ಕೆತ್ತಿದ್ದಾರೆ. ಈ ಸೆಷನ್ ನಲ್ಲೂ ಕೂಡ PM ನರೇಂದ್ರ ಮೋದಿ ಅವರ GST ಸುಧಾರಣೆಯ ಘೋಷಣೆ, ಆಮೇಲೆ S&P ಅವರು ಭಾರತದ ಕ್ರೆಡಿಟ್ ರೇಟಿಂಗ್ ಅನ್ನ ಅಪ್ಗ್ರೇಡ್ ಮಾಡಿರೋದು, ರಷ್ಯಾ ಯುಕ್ರೇನ್ ನಡುವೆ ಶೀಘ್ರ ಯುದ್ಧ ಕೊನೆಗೊಳ್ಳಬಹುದನ್ನ ಆಶಾಭಾವನೆ ಜಾಸ್ತಿ ಆಗ್ತಿರೋದು ಒಂಚೂರು ಪಾಸಿಟಿವಿಟಿ ಕಾರಣ ಆಯಿತು. ಹೀಗಾಗಿ ನಿರಂತರ 5ನೇ ಸೆಷನ್ ನಲ್ಲೂ ಮಾರ್ಕೆಟ್ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ಏನು ಬಜಾಜ್ ಫಿನಾನ್ಸ್, ಟಾಟಾ ಮೋಟಾರ್ಸ್, ಇಂಡಸ್ಇಂಡ್ ಬ್ಯಾಂಕ್, ITC ಮತ್ತು ಬಜಾಜ್ ಫಿನ್ಸರ್ವ್ ಷೇರುಗಳು ರೆಡ್ ನಲ್ಲಿ ಕೊನೆಗೊಂಡವು. ಆ ಕಡೆ ಇನ್ಫೋಸಿಸ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ನೆಸ್ಲೆ ಇಂಡಿಯಾ, ಹಿಂದೂಸ್ತಾನ್ ಯೂನಿಲಿವರ್ ಮತ್ತು NTPC ಷೇರುಗಳು ಗ್ರೀನ್ ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 6 ಪೈಸೆ ಏರಿಕೆಯಾಗಿ 87 ರೂಪಾಯಿ 7 ಪೈಸೆಯಾಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 222 ರೂಪಾಯಿ ಕಮ್ಮಿಯಾಗಿ 98,946 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 200 ರೂಪಾಯಿ ಕಮ್ಮಿಯಾಗಿ 90,640 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,431 ರೂಪಾಯಿ ಕಮ್ಮಿಯಾಗಿ 1,11,194 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳಿದಿಲ್ಲ, ಕಿರಿಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.